ಸಹೋದರ ಪುನೀತ್ ಕೆರೆಹಳ್ಳಿ ಅವರೇ, ನಾ ಪದೇ ಪದೇ ನಿಮಗೆ ಹೇಳ್ತಾನೆ ಇರ್ತೀವಿ, ಒಬ್ಬ ಸಹೋದರನಾಗಿ ಹೇಳ್ತಾ ಬರ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೇನೆ ನೋಡಿ, ಇದೇ ಸತ್ಯ. ಆವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನೀವು ಬಾಂಗ್ಲಾದೇಶಿಕರ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಫ್ರೀಡಮ್ ಪಾರ್ಕಲ್ಲಿ, ನಿನ್ನೆಯ ದಿವಸ ಆ ಮೆರವಣಿಗೆ ಟೈಮ್ನಲ್ಲಿ ನಿಮ್ಮ ಮೇಲೆ ಹಲ್ಲೆ ಆಯ್ತಲ್ಲ, ಗಲಭೆ ಆಯ್ತಲ್ಲ, ಎಷ್ಟು ಜನ ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದಂಥವರು, ಎಷ್ಟು ಜನ ಸ್ಟೇಜ್ ಮೇಲೆ ಕೂತಿರುವಂಥವರು ನಿಮಗೆ ಆ ಸ್ಥಳಕ್ಕೆ ಬಸವನಗುಡಿಗೆ ಓಡ್ ಬಂದು ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ರು. ಎಷ್ಟು ಜನ? ಇದೇ ಸತ್ಯ ರೀ. ನಾನು ಹೇಳ್ತಾ ಇರೋದು ಏನಂತಂದರೆ, ಹಿಂದೂ ಧರ್ಮವನ್ನು ಸಂಘಟಿಸಿ, ನೀವು ಧರ್ಮವನ್ನು ಉಳಿಸ್ಬೇಕು, ನಮ್ಮ ಧರ್ಮವು ಬಲಿಷ್ಠವಾಗಬೇಕು ಅಂತಂದರೆ ಧರ್ಮವನ್ನು ಸಂಘಟಿಸಬೇಕು. ಆ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀರಿ. ಪುನೀತ್ ಕೆರೆಹಳ್ಳಿ ಅವರೇ, ನಮ್ಮ ಸಹೋದರ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ. ಒಬ್ಬರಾದರೂ ಬರಬೇಕಾಗಿತ್ತಲ್ಲ. ನಮ್ಮ ದಿಲೀಪ್ ಕುಣಿಗಲ್ ಅವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ಬೇಗ ಹೋಗಿ ಪುನೀತ್ ಕೆರೆಹಳ್ಳಿಯವರ ಮೇಲೆ ಹಲ್ಲೆ ಆಗಿದೆ, ಬಸವನಗುಡಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ. ಯಾಕೆ ದಿಲೀಪ್ ಕುಣಿಗಲ್ನವರು ಬೆಂಗಳೂರಲ್ಲಿ ಇರ್ತಾರೋ, ಅಥವಾ ಕುಣಿಗಲ್ಲಿಂದ ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರ್ ಇದೆ? ಬಂದಿದ್ರಾ? ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಬಂದಿದ್ರಾ? ವಸಂತ್ ಗಿಲಿಯಾರ್ ಅವರು ಬಂದಿದ್ರಾ? ನಿಮ್ಮ ಗುರುಗಳು ಅಂತ ಹೇಳ್ಕೊಳ್ತಿರಲ್ಲ ಚಕ್ರವರ್ತಿ ಸೂಲಿಬೇಲಿ ಅವರು ಬಂದಿದ್ರಾ? ಏನಾದರೂ ನಿಮ್ಮ ಸಪೋರ್ಟ್ ಮಾಡಿದ್ರಾ? ಅಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಬಂದಿದ್ರಲ್ಲ ವೇದಿಕೆ ಮೇಲೆ ಮಾತಾಡೋದಕ್ಕೆ, ಅವ್ರು ಯಾರಾದರೂ ಬಂದಿದ್ರಾ? ಆರ್ ಅಶೋಕ್ ಅವರು ಬಂದಿದ್ರಾ? BJP ಪಕ್ಷದ ರವಿ ಸುಬ್ರಹ್ಮಣ್ಯ ಅವರು ಬಂದರು, ನಿಮ್ಮ ಹತ್ರ ಮಾತಾಡಿದ್ರು, ಏನಪ್ಪ ಆಸ್ಪತ್ರೆಗೆ ಸೇರಿಸೋ ವಿಚಾರ ಮಾತಾಡಿದ್ರು, ಹೋದರು. ಬಸವನಗುಡಿ ಶಾಸಕರು, ಬಸವನಗುಡಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಕಚೇರಿ ಇದೆ. ತೇಜಸ್ವಿ ಸೂರ್ಯ ಅವರು MP ಗಳು, ಅವರ ಕ್ಷೇತ್ರದಲ್ಲಿ ನಿಮ್ಮ ಕಚೇರಿ ಇದೆ. ಅಂದರೆ ಇಲ್ಲಿ ಯಾವ ರೀತಿ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ, ಒಂದು ರಾಜಕೀಯ ಪಕ್ಷ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನೇ ನಿಮಗೆ ಹೇಳ್ತಾ ಇದ್ದಿರೋದು. ಮೈಸೂರಿಗೆ ಹೋಗ್ತೀನಿ ಅಂದ್ರಿ, ಅವ್ರು ಯಾರೋ ಫೋನಲ್ಲಿ ಹೇಳಿದ್ರು. ಆ ಫೋನಲ್ಲಿ ಹೇಳಿದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಆ ಕಾಲ್ ರೆಕಾರ್ಡ್ ತೊಗೊಂಡೋಗಿ ಬೆಂಗಳೂರು ಕಮಿಷನರ್ಗೆ ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ಕೇಸ್ ರಿಜಿಸ್ಟರ್ ಆಗ್ತಿತ್ತು, ಅವ್ರು ಕರೆಸ್ತಿದ್ರು, ಕೇಸ್ ರಿಜಿಸ್ಟರ್ ಆಗ್ತಿತ್ತು, ಮುಗಿದೋಗ್ತಿತ್ತು. ನೀವು ಅದನ್ನು ವೈರಲ್ ಮಾಡ್ತೀರಿ, ತೊಡೆ ತಟ್ತೀರಿ, ವಿಡಿಯೋಗಳನ್ನು ಮಾಡ್ತೀರಿ, ಮೈಸೂರಿಗೆ ಬರ್ತೀನಿ ಅಂತೀರಿ. ಮೈಸೂರಿಗೆ ನೀವು ಬರ್ತೀನಿ ಅಂತೇಳಿ ಎಲ್ಲ ಪ್ರಚಾರ ಮಾಡಿದ್ರು ಸಹ ಮೈಸೂರು ಎಂಟ್ರೆನ್ಸಲ್ಲಿ ನಿಮ್ಮ ಜೊತೆ ಎಷ್ಟು ಜನ ಇದ್ದರು? ಪೊಲೀಸರು ತಡೆದ್ರು. ಏನಾದರೂ ಸಕ್ಸಸ್ ಆಯಿತಾ? ಅಲ್ಲಿ ನಿಂತ್ಕೊಂಡು ಮಾತಾಡ್ತೀರಿ, ಅಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಿ. ತನ್ವೀರ್ ಸೇಠು ಅವನು ಇವನು ಅಂತೀರಿ. ತನ್ವೀರ್ ಸೇಠು ಅವ್ರ ತಂದೆ ಅಜಿತ್ ಸೇಠು, NR ವಿಧಾನಸಭಾ ಕ್ಷೇತ್ರ, ಇದೆಲ್ಲದರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಒಬ್ಬ ಜನಪ್ರತಿನಿಧಿಯನ್ನು ನೀವು ಮಾತನಾಡಿರುವಂತಹ ಮಾತುಗಳು ಎಲ್ಲವೂ ಸಹ ಹೋರಾಟಗಾರ, ಒಬ್ಬ ಸಂಘಟಕ ಅಂತಂದರೆ ಮಾತಿನಲ್ಲೂ ಹಿಡ್ತಾ ಇರಬೇಕು. ಪುನೀತ್ ಕೆರೆಹಳ್ಳಿ ಅವರೇ, ಯಾರು ಬಂದರು? ಮೈಸೂರಿಗೆ ಬರ್ತೀನಿ ಅಂತೇಳಿ ನೀವು ದಿಢೀರಂತ ಹೋಗಿದ್ದಲ್ಲ. ನೀವು ಪ್ರಚಾರ ಮಾಡ್ಕೊಂಡು ಹೋದರೂ ಸಹ ಮೈಸೂರಿನಲ್ಲಿ ಹಿಂದೂಗಳಿಲ್ವಾ? ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಲ್ವಾ? ಇವತ್ತು ನಿಮ್ಮ ಭಾರತೀಯ ಜನತಾ ಪಕ್ಷದವರು ನಿಮ್ಮ ಜೊತೆಯಲ್ಲಿ ಹಿಂದುಗಡೆ ನೀವು ಹೋಗಿದ ತಕ್ಷಣ ನಿಮಗೆ ಸಪೋರ್ಟ್ ಕೊಡ್ತಾರೆ, ಬೇಲ್ ಕೊಡ್ತಾರೆ, ಬೇಲ್ ಕೊಟ್ಟು ಕರ್ಕೊಂಡು ಬರ್ತಾರೆ, ನಿಮಗೆ ಎಲ್ಲ ರೀತಿ ನೋಡಿಕೊಂಡು ನಿಮ್ಮನ್ನು ಉರಿದುಂಬಿಸ್ತಾ ಇದ್ದಾರಲ್ಲ. ಯಾಕೆ ಮೈಸೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿಲ್ವಾ, ಕಾರ್ಯಕರ್ತರಿಲ್ವಾ, ಸಂಘಟಕರಿಲ್ವಾ? ಯಾರಿಲ್ಲ? ಹಿಂದೂ ಹೋರಾಟಗಾರರಿಲ್ವಾ? ಮೈಸೂರಲ್ಲಿ ಹಿಂದೂಗಳೇ ಇಲ್ವಾ? ನೀವು ಹೇಳ್ತಿರಲ್ಲ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರು ಮಾತ್ರ ತನ್ವೀರ್ ಸೇಠಿಗೆ ಓಟ್ ಹಾಕಿದ್ದ, ಹಿಂದೂಗಳು ಓಟ್ ಹಾಕಿದ್ದು ಅಂತ ಹೇಳಿದ್ರಲ್ಲ. ಯಾಕೆ ಬರಲಿಲ್ಲ ಅಂದರೆ ಪುನೀತ್ ಕೆರೆಹಳ್ಳಿ ಅವರು ಹಿಂದೂ ಧರ್ಮದ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಹೋಗ್ತಾ ಇರುವಂಥ ದಾರಿ ಸರಿ ಇಲ್ಲ. ನಾನು ಹೇಳ್ತೀನಿ, ಹಿಂದೂ ಧರ್ಮವನ್ನು ಸಂಘಟನೆ ಮಾಡೋದು ರಾಜಕೀಯ ಪಕ್ಷದಿಂದ ಹೊರಗಡೆ ಬಂದು ಸಂಘಟನೆ ಮಾಡಿದಾಗ ಮಾತ್ರ ಎಲ್ಲರೂ ನಂಬ್ತಾರೆ. ಒಂದು ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ನಿಮ್ಮಂಥವ್ರನ್ನ ಬಳಸ್ಕೊಂಡು ಇವತ್ತು ನೋಡಿ ಮೈಸೂರಿನಲ್ಲಾದಂತಹ ಗಲಭೆ, ಬೆಂಗಳೂರಿನಲ್ಲಾದಂಥ ಅಚಾನಕ್ಕು ಅಪ್ರಾಪ್ತ ಬಾಲಕರು ಅವರು ಹಲ್ಲೆ ಮಾಡ್ತಾರೆ. ಬಹಳ ನೋವಾಗುತ್ತೆ ರೀ ನೋಡಿ. ನಿಮ್ಮ ಜೊತೆಯಲ್ಲಿದ್ದಂತಹ ಮುರಳಿ ಅನ್ನೋರಿಗೆ ಅವ್ರಿಗೆ ತಲೆಗೆ ರಕ್ತ ಬರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರ್ರೀ ಹೊಣೆ? ಪುನೀತ್ ಕೆರೆಹಳ್ಳಿ ಅವರೇ, ನೀವು 4-5 ಜನ ಕೂತ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದೀರಿ, ಬಸ್ ಮುಂದೆ ನಿಂತ್ಕೊಂತೀರಿ, ಕೂಗಾಡ್ತೀರಿ, ಮಾಡ್ತೀರಿ. ಅದೇ ಬಸವನಗುಡಿ ರಸ್ತೆಯಲ್ಲಿ ಅವರು ಮೆರವಣಿಗೆ ಹೋಗ್ತಾ ಇದ್ದಾರಲ್ಲ, ಆ ಜೊತೆಯಲ್ಲಿ ಎಷ್ಟು ಜನ ಹಿಂದೂಗಳಿದ್ರು. ಯಾಕೆ ಸಪೋರ್ಟಿಗೆ ಬರಲಿಲ್ಲ ಪುನೀತ್ ಕೆರೆಹಳ್ಳಿ ಅವರೇ? ನಿಮ್ಮದೇ ಸ್ಥಳ ಅದು,
ಬಸವನಗುಡಿನಲ್ಲಿ ನಿಮ್ಮದೇ ಕಚೇರಿ ಇರುವಂತಹ ಸ್ಥಳ, ನೀವು ಚಿರಪರಿಚಿತರು, ನಿಮ್ಮದೇ ರಸ್ತೆ, ನಿಮ್ಮದೇ ಏರಿಯಾ ಎಲ್ಲ ಇದ್ದರೂ ಸಹ ಪುನೀತ್ ಕೆರೆಹಳ್ಳಿಯವ್ರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂದ ತಕ್ಷಣ ಸುತ್ತಮುತ್ತಲಿರುವಂಥರಾದರೂ ನಿಮ್ಮ ಜೊತೆ ಬರಬೇಕಾಗಿತ್ತಲ್ಲ, ಹಿಂದೂಗಳು ಬರಬೇಕಾಗಿತ್ತಲ್ಲ. ಪುನೀತ್ ಕೆರೆಹಳ್ಳಿಯವರೇ ಯಾಕೆ ಬರಲಿಲ್ಲ? ಯಾತಕ್ಕೆ ಬರಲಿಲ್ಲ? ನೋಡಿ, ಕಲ್ತ್ಕೊಳ್ಳಿ. ಮುಸಲ್ಮಾನರ ಮೇಲೆ ಏನು ತಡೆ ಮಾಡಿದ್ರು ಅಂಥೇಳಿ, ಮುಸಲ್ಮಾನರಲ್ಲಿ ಯಾವುದೇ ಸಮಸ್ಯೆ ಆಯಿತು ಅಂದರೆ ಚಕ್ಕಂತ ನಿಲ್ಲುವಂಥವ್ರು ಅಬ್ದುಲ್ ರಜಾಕ್ ಅವರು ಟಿ ವಿ ಡಿಬೇಟ್ನಲ್ಲೂ ನಾವು ನೋಡಿದ್ದೀವಿ, ಇಂಗ್ಲೀಷ್ ಚಾನಲ್ ನೋಡಿದ್ವಿ, ಹಿಂದಿ ಚಾನಲ್ ನೋಡಿದ್ವಿ, ಕನ್ನಡದ ಚಾನಲ್ ನೋಡಿದ್ದೀವಿ. ಯಾವುದೇ ಸಮಸ್ಯೆ ಆಯಿತು ಅಂತಂದರೆ ಆ ಸಮುದಾಯಕ್ಕೆ, ಆ ಧರ್ಮದವರಿಗೆ ಏನೇ ಸಮಸ್ಯೆ ಆಯಿತು ಅಂದರೆ ಚಕ್ಕಂತ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅಬ್ದುಲ್ ರಜಾಕ್ ಮತ್ತು ಕೆಲವರಿದ್ದಾರೆ. ಈ ವಿಚಾರದಲ್ಲೂ ಸಹ ಅಬ್ದುಲ್ ರಜಾಕ್ ಇಮಿಡಿಯೇಟಾಗಿ ಬಂದು ಆ್ಯಕ್ಷನ್ ಮಾಡ್ತಾರೆ, ಇಮಿಡಿಯೇಟಾಗಿ ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಇದು ಧರ್ಮದ ಒಗ್ಗಟ್ಟು, ಧರ್ಮದ ಸಂಘಟನೆ ಅಂತಂದರೆ ಇದನ್ನೇ ನೋಡ್ಬೇಕ್ರಿ. ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಿಮ್ಮ ಜೊತೆ ಸ್ಪಾಟ್ನಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಬರಬೇಕಾಗಿತ್ತು, ನಿಮ್ಮ ಜೊತೆ ಭಾರತೀಯ ಜನತಾ ಪಕ್ಷದವ್ರು ಬಂದು ನಿಂತ್ಕೋಬೇಕಾಗಿತ್ತು, ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡ್ರಲ್ಲ ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ, ಅವರೆಲ್ಲರೂ ಬರಬೇಕಾಗಿತ್ತು, ಬರಲಿಲ್ಲ. ನಮಗೆ ನಮ್ಮ ಧರ್ಮವನ್ನು ಸಂಘಟನೆ ಮಾಡಬೇಕು ಅಂತ ಮನಸ್ಸಿರುವಂಥವರಿಗೆ ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. ನಿಮ್ಮಂಥ ಪಾಪ ಅಮಾಯಕರಿಗೆ ನೋಡಿ, ತಲೆಗೆ ಏಟು ಬಿದ್ದಾಗ ಅದನ್ನು ನೋಡಿದಾಗ ನಮಗೆ ಮನಸ್ಸಿಗೆ ಎಷ್ಟು ನೋವಾಯಿತು. ಒಂದು ವೇಳೆ ಎಲ್ಲೋ ಬೀಳಕ್ಕೋಗಿ ಎಲ್ಲೋ ಬಿದ್ದು ಹೆಚ್ಚು ಕಡಿಮೆ ಆಗೋಯ್ತು ಅಂತಂದರೆ ಕೂಗಾಡ್ತೀರಿ, ಅರ್ಚಾಡ್ತೀರಿ, ನೀವೇ ಎವಿಡೆನ್ಸ್ಗಳನ್ನು ಕೊಡ್ತೀರಿ, ನೀವೇ ಮಾಡ್ತೀರಿ. ಯಾವುದು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಮಿಸ್ಟರ್ ದಿಲೀಪ್ ಕುಣಿಗಲ್ ಅವರು ಹೇಳ್ತಾರೆ, ಹಿಂದೂ ಹುಲಿ ಜಿಹಾದಿಗಳ ವಿರುದ್ಧ ಪ್ರಚೋದನೆ. ಅವರಿಗೆ ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರಿಗೇನೋ ಒಂದು ಕೊಡ್ತಾರೆ, ವಕ್ತಾರ ಅಂತ ಕೊಟ್ಬಿಟ್ಟಿದ್ದಾರೆ. ನಿಮಗೇನು ಲಾಭ? ನಿಮ್ಗೊಂದಷ್ಟು ಆರ್ಥಿಕವಾಗಿ ಸಹಕಾರ ಕೊಡ್ಬೋದು, ನಿಮ್ಮನ್ನು ಉತ್ತೇಜನ ಕೊಡ್ಬೋದು, ಪ್ರಚೋದನೆ ಕೊಡ್ಬೋದು ಪುನೀತ್ ಕೆರೆಹಳ್ಳಿಯವರೇ. ಆದರೆ ನಿಮ್ಮ ಭವಿಷ್ಯ ನಮಗೆ ಮುಖ್ಯ ಅಲ್ವಾ? ನಿಮ್ಮ ಜೀವ ನಮಗೆ ಮುಖ್ಯ ಅಲ್ವಾ? ನಿಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಲ್ಲ. ಎಂತಹ ಹುಡುಗ ಕಾರ್ನಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಅದು ಇದು ವಿಡಿಯೋ ಮಾಡ್ಕೊಳ್ತಾ ಇದ್ದಂಥ ಪುನೀತ್ ಕೆರೆಹಳ್ಳಿಯವರು ದಿಢೀರಂತ ಸಿದ್ದರಾಮಯ್ಯನವ್ರನ್ನ ಬೈಯೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡು, ಕುಮಾರಸ್ವಾಮಿಯವ್ರನ್ನ ಬೈಯೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ದಿಢೀರಂತ ಫೇಮಸ್ ಆಗಿ ಹಿಂದೂ ಹೋರಾಟಗಾರರಾಗಿ 46 ಇತ್ತೇನೋ FIR, ಇದೊಂದು 47 ಆಯಿತು. ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾರಲ್ಲ, 46 47 ಹಾಕಿಸ್ಕೊಂಡಿರುವಂತಹ ಪುನೀತ್ ಕೆರೆಹಳ್ಳಿ ಅಂತೇಳಿ ಹೊಗಳ್ಕೊಂಡು ಯಾತಕ್ಕೆ MLA ಆಗಬಾರ್ದು ಅಂಥೇಳಿ ಒಂದು ವಿಷಯವನ್ನು ತೇಲಿಬಿಟ್ರಲ್ಲ. ಹೇಳಿ, ಇವತ್ತಿಗೂ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪುನೀತ್ ಕೆರೆಹಳ್ಳಿಯವರು ಸ್ಪರ್ಧೆ ಮಾಡ್ತಾರೆ. BJPಯವರು ಟಿಕೆಟ್ ಕೊಡಲಿ, BJPಯವರು ಪುನೀತ್ ಕೆರೆಹಳ್ಳಿಗೆ ಟಿಕೆಟ್ ಕೊಡಲಿ, ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಿ, ಸ್ಪರ್ಧೆ ಮಾಡಲಿ. ಚಕ್ರವರ್ತಿ ಸೂಲಿಬೆಲೆಯವ್ರಿಗೆ ಹೇಳಿ ಟಿಕೆಟ್ ಕೊಡಿಸ್ಲಿ, ಸ್ಪರ್ಧೆ ಮಾಡಿ, MLA ಆಗಿ. ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಹಿಂದೂ ಧರ್ಮದ ಬಗ್ಗೆ ಧ್ವನಿ ಎತ್ತಬಲ್ಲಂತಹ ಒಬ್ಬ ಏಕೈಕ ಹೋರಾಟಗಾರ ಪುನೀತ್ ಕೆರೆಹಳ್ಳಿಯವರು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಿಂದ MLA ಆಗಿದ್ದಾರೆ ಅಂತಂದರೆ ನಾವು ಖುಷಿ ಪಡ್ತೀರಿ. ಹೇಳಿ, ಚಕ್ರವರ್ತಿ ಸೂಲಿಬೆಲೆಯವ್ರಿಗೆ ಹೇಳಿ, ಮೈಕ್ ಸಿಕ್ತು ಅಂತ ಮಾತಾಡೋದು, ಪ್ರಚೋದನೆಗಳನ್ನು ಮಾಡುವಂಥದ್ದು ಯಾಕೆ ಬರಲಿಲ್ಲ ಸ್ವಾಮಿ ಅವರು ಇವತ್ತು? ನಿನ್ನೆ ಯಾಕೆ ಬಂದಿಲ್ಲ? ತಡವಾಗಾದರೂ ಬರಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಇದೇ ವಾಸ್ತವ ಸತ್ಯ. ಪುನೀತ್ ಕೆರೆಹಳ್ಳಿಯವರೇ, ಒಬ್ಬ ಸಹೋದರನಾಗಿ ನಾನೂ ಸಹ ಒಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೇನೆ, ಹಿಂದೂ ಧರ್ಮವನ್ನು ಸಂಘಟನೆ ಮಾಡೋದಕ್ಕೆ ನೀವು ಫಸ್ಟು ಬೇಸಿಕ್ಕಿಂದ ಹೋಗಬೇಕು. ಅದನ್ನು ನಿಮಗೆ ಅರ್ಥ ಮಾಡೋರಿಲ್ಲ. ನಿಮ್ಮ ಪರವಾಗಿ ಜೈಕಾರ ಹಾಕ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ಹಿಂದೂ ಹುಲಿ ಅಂತಾರೆ, ಎಲ್ಲ ಅಂತಾರೆ. ಆದರೆ ಸಮಸ್ಯೆ ಬಂದಾಗ ಜನ ಬರಲ್ಲ. ಇದೇ ವಾಸ್ತವ ಸತ್ಯ. ನಾನು ಮಾತಾಡಿದ್ರೆ ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತಾ ಇದ್ದಾರೆ, ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಾನು ಸಹ ಮಹಾನ್ ಹಿಂದೂ. ನನ್ನ ಧರ್ಮವನ್ನು ಒಂದು ರಾಜಕೀಯ ಪಕ್ಷ ಬಳಸ್ಕೊಳ್ತಾ ಇದೆ ಅಂತಂದರೆ ವಿರೋಧ ಮಾಡ್ತಾ ಇರುವಂತಹ ಹಿಂದೂ. ನನ್ನ ಧರ್ಮವನ್ನು ಬಲಿಷ್ಠಗೊಳಿಸಬೇಕು ಅಂತೇಳಿ ಆಸೆಯಿಂದ ನೋಡ್ತಾ ಇರುವಂಥ ಒಬ್ಬ ಹಿಂದೂ. ನನ್ನ ಧರ್ಮ 100% ಹಿಂದೂಗಳು ಒಂದಾಗಬೇಕು, ಬಡವರಿಗೆ ಉಚಿತ ಶಿಕ್ಷಣ ಸಿಗಬೇಕು, ಬಡವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಸಿಗಬೇಕು ಹಿಂದೂಗಳಿಗೆ ಅಂತ ಬಯಸುವಂತಹ ಏಕೈಕ ವ್ಯಕ್ತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದಲ್ಲಿ ಯಾಕೆ ವಿಫಲ ಆಯಿತು ಅನ್ನೋ ಹೇಳುವಂತಹ ಒಬ್ಬ ವ್ಯಕ್ತಿ, ಈ ದೇಶದ ಪ್ರಜೆ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ಒಬ್ಬ ವ್ಯಕ್ತಿ. ಅರ್ಥ ಮಾಡ್ಕೊಳ್ಳಿ ಪುನೀತ್ ಕೆರೆಹಳ್ಳಿಯವರೇ, ಹೋರಾಟ ಅಂದರೆ ಅದು ಬೇರೆ,
ಸಂಘಟನೆ ಮಾಡಿ, ಬೇಸಿಕ್ಕಿಂದ ಸಂಘಟನೆ ಮಾಡಿ. ಯಾರೂ ನಿಮ್ಮ ಕಷ್ಟದಲ್ಲಿದ್ದಾಗ ಬರೋದಿಲ್ಲ. ಉದಾಹರಣೆಗೆ ಅರ್ಧ ಗಂಟೆ ಕುತ್ಕೊಂಡು ಯೋಚನೆ ಮಾಡಿ. ನೀವು ಮೇಲೆ ಇದ್ರಿ ಅಂತ ಹೇಳ್ತೀರಿ, ಕೆಳಗಡೆ ಬಂದ್ರಿ, ಪ್ರಚೋದನೆಗಾಯಿತು, ಗಲಾಟೆ ಆಯಿತು, ರಕ್ತ ಬಂತು, ಕೇಸ್ ಆಯಿತು, ಎಲ್ಲವೂ ಆಯಿತು. ಎಲ್ಲವೂ ಅನಿರೀಕ್ಷಿತ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ. ತಪ್ಪುಗಳು ಆಗ್ತಾ ಇದ್ದರೆ ಸರಿ ಅಂತ ಹೇಳುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.